ವಾಲ್ಮೀಕಿ ಸಮಾಜದ ಒಬ್ಬ ಮಗನಾಗಿ ಮತ್ತು ಸಾಮಾಜಿಕ ನ್ಯಾಯವನ್ನು ಕೇಳ್ತಕ್ಕಂಥ ಒಬ್ಬ ಪ್ರತಿನಿಧಿಯಾಗಿ ನಾವುಗಳೆಲ್ಲರೂ ಸಹ ನಿಮ್ಮ ಮುಂದೆ ಇದ್ದೇವೆ. ಮೊದಲನೇದಾಗಿ ಈ ಹೋರಾಟ ಯಾವುದೇ ವರ್ಗದ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿಗಳ ವಿರುದ್ಧ ಅಲ್ಲ. ಇದು ST, SC ಮತ್ತು OBCಗಳ ಸಂವಿಧಾನಬದ್ಧವಾದಂಥ ಹಕ್ಕು. ಆ ಹಕ್ಕನ್ನು ಕೇಳ್ತಕ್ಕಂಥದಕ್ಕೆ ಇವತ್ತೇನು ನಮ್ಮ ಹಕ್ಕುಗಳಿಗೆ ಧಕ್ಕೆಯಾಗಿದೆ, ಆ ಸಂವಿಧಾನಬದ್ಧವಾದಂಥ ಮೀಸಲಾತಿಯ ಹಕ್ಕನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಕೇಳಲಿಕ್ಕೆ ಇವತ್ತು ನಾವಿಲ್ಲಿ ಸೇರಿದ್ದೇವೆ. ಮೀಸಲಾತಿ ಭಿಕ್ಷೆ ಅಲ್ಲ, ಯಾರೊಪ್ಪನ ಸೊತ್ತಲ್ಲ. ಇದು ಸಂವಿಧಾನದಲ್ಲಿ SCಗಳಿಗೆ, STಗಳಿಗೆ, OBCಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಹಕ್ಕು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ 17% SCಗಳಿದ್ದಾರೆ, ಸುಮಾರು 1,25,00,000 ಜನ. STಗಳು 7% ಇದ್ದಾರೆ, ಸುಮಾರು 50 ಲಕ್ಷ ಜನ. ಹಾಗೆ OBCಗಳು ಸುಮಾರು 2,25,00,000 ಜನ ಇದ್ದಾರೆ, 32% ಅಂತ ಹೇಳಿ ಸರ್ಕಾರ ಹೇಳ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯದಲ್ಲಿ SC ಮತ್ತು ST ಮತ್ತು OBC ಸೇರಿದ್ರೆ 4 ಕೋಟಿಗೂ ಹೆಚ್ಚು ಜನ ಈ ರಾಜ್ಯದಲ್ಲಿದ್ದಾರೆ. ಈ 4 ಕೋಟಿ ಜನರಿಗೆ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ನಾವು ಇವತ್ತು ಧ್ವನಿಯನ್ನ ಎತ್ತಕ್ಕಂಥದಕ್ಕೆ ಇಲ್ಲಿ ಬಂದಿದ್ದೇವೆ. ನೋಡಿ, ವಿಶೇಷವಾಗಿ SC ಮತ್ತು ST ಪಾಪ್ಯುಲೇಷನ್ 19 ಏಪ್ರಿಲ್ 1991 ನಾಯಕ ಸಮಾಜದ ಪರ್ಯಾಯ ಪದಗಳನ್ನು STಗೆ ಸೇರಿಸಿದ ಮೇಲೆ ST ಪಾಪ್ಯುಲೇಷನ್ ರಾಜ್ಯದಲ್ಲಿ 0.8% ಇದ್ದಂಥ ಪಾಪ್ಯುಲೇಷನ್ 19 ಏಪ್ರಿಲ್ 1991 ಇಂದ ಆ ST ಪಾಪ್ಯುಲೇಷನ್ ಸುಮಾರು 7% ಆಯಿತು. ಅಂದರೆ 6.95% ಆಸ್ ಫರ್ ಗವರ್ನಮೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಹಾಗೆ ಅನೇಕರು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಒಂದಿಷ್ಟು ಜನ ಸೇರಿದ್ದಾರೆ. ಹಾಗೆ SC ಪಾಪ್ಯುಲೇಷನ್ 15%, ಸುಮಾರು 101 ಜಾತಿಗಳು SC, 51 ಜಾತಿಗಳು ST. ಆ 101 ಜಾತಿಗಳ SC ಸುಮಾರು 1,25,00,000 ಜನ ಏನಿದ್ದಾರೆ, ಅವರು 15% ಬದಲು 17 ಆಗಿದ್ದಾರೆ ಆಸ್ ಫರ್ ಸೆನ್ಸಸ್. ಈ ಕಾರಣದಿಂದ ನಾವು 1991ರಿಂದ ವಿಧಾನಮಂಡಲದಲ್ಲಿ, ವಿಧಾನಮಂಡಲದ ಹೊರಗಡೆ ರಾಜಕಾರಣಿಗಳು, ಜನಸಮೂಹದ ನಾಯಕರು ಕಾವಿ ಹಾಕಿರುವಂತಹ ಒಂದಿಷ್ಟು ಜನ ಸ್ವಾಮೀಜಿಗಳ ಹೋರಾಟದ ಹಿನ್ನೆಲೆಯಲ್ಲಿ 2022ರಲ್ಲಿ ರಾಜ್ಯದಲ್ಲಿದ್ದಂಥ ಅವತ್ತಿನ BJP ಸರ್ಕಾರ, ಅದಕ್ಕೆ ಮೊದಲು ಇದ್ದಂಥ ಏನು ಕೊಯಲೇಷನ್ ಗವರ್ಮೆಂಟ್, ಕಾಂಗ್ರೆಸ್ ಮತ್ತು ಜನತಾದಳ, ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ, ಜಸ್ಟಿಸ್ ನಾಗಮೋಹನ್ ದಾಸರವರ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿ ಆ ಕಮಿಷನ್ ಕೊಟ್ಟಂತ ಆಧಾರದ ಹಿನ್ನೆಲೆಯಲ್ಲಿ ಮತ್ತೆ ಅದರ ಮೇಲೆ ಮತ್ತೊಂದು ಪರಿಶೀಲನೆ ಮಾಡುವಂಥದಕ್ಕೆ ಜಸ್ಟಿಸ್ ಆದಿ ಅವರ ಕಮಿಷನ್ ಮಾಡಿ ಅವರು ಕೊಟ್ಟಂತ ಆಧಾರದ ಹಿನ್ನೆಲೆಯಲ್ಲಿ
2022ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಸ್ಸಿಗಳಿಗೆ 15ರ ಬದಲು 17% ಮೀಸಲಾತಿಯನ್ನ, ಎಸ್ಸಿಗಳಿಗೆ ಮೊದಲು 3% ಬದಲು 7% ಅನ್ನ, ಬ್ಯಾಕ್ವರ್ಡ್ ಕ್ಲಾಸ್ಗೆ 32%, 56% ಒಟ್ಟಾರೆ ಮೀಸಲಾತಿಯ ಪ್ರಮಾಣವನ್ನ ಜಾಸ್ತಿ ಮಾಡಲಾಯಿತು. ಆ 56% ಮೀಸಲಾತಿಗೆ ಈ ರಾಜ್ಯದ ಎಲ್ಲ ಪಕ್ಷಗಳು, ಕಾಂಗ್ರೆಸ್ಸು, ಬಿಜೆಪಿ, ಜೆಡಿಎಸ್ ಎಲ್ಲರೂ ಯುನಾನಿಮಸ್ ಆಗಿ ಆ ಕಾನೂನನ್ನ ಜಾರಿಗೆ ತಂದ್ರು. ಹೇಗೆ ಯಾಕೆ ಆ ಕಾನೂನು ಮಾಡಿದ್ರು ಅಂತ ಹೇಳಿದ್ರೆ 1992ರ ಇಂದಿರಾ ಸಾಹ್ನಿ ಕೇಸಲ್ಲಿ, ಯಾವ ಮಂಡಲ್ ವರದಿ ಆಧಾರದ ಹಿನ್ನೆಲೆಯಲ್ಲಿ ಆದಂತಹ ಕೇಸಲ್ಲಿ 50% ಮೀಸಲಾತಿ ಮೀರಬಾರದು ಅನ್ನುವಂತ ಸುಪ್ರೀಂ ಕೋರ್ಟಿನ ಆದೇಶ ಇರಬೇಕಾದ್ರೆ, ಆ ಆದೇಶದಲ್ಲೇ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಹೇಳಿದ್ದಾರೆ, ಮೆಜಾರಿಟಿ ಜಡ್ಜಸ್, ಜನರಲಿ 50% ರಿಸರ್ವೇಶನ್ ಮೀರಬಾರದು, ಆದರೆ ವಿಶೇಷ ಪ್ರಕರಣಗಳಲ್ಲಿ ಎಲ್ಲಿ ಎಂಪಿರಿಕಲ್ ಡಾಟಾ ಮತ್ತು ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಯಾವುದಾದ್ರೂ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಅಥವಾ ವರ್ಗಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಮೀಸಲಾತಿಯ ಪ್ರಮಾಣವನ್ನ 50ರ ಬದಲು ಹೆಚ್ಚು ಮಾಡಬಹುದು ಅಂತೇಳಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಇದೆ. ಅದರಲ್ಲಿ ಇಂದಿರಾ ಸಾಹ್ನಿ ಕೇಸ್, ಅದನ್ನ ಆಧಾರವಾಗಿ ಇಟ್ಟುಕೊಂಡು ತಮಿಳುನಾಡಿನ ಸರ್ಕಾರ 50ರ ಬದಲು 69% ಮಾಡಿದ್ದಾರೆ. ಆ ಹಾಲಿ ಇವತ್ತು ಚಾಲ್ತಿಯಲ್ಲಿದೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಸಹ ನಮ್ಮೆಲ್ಲರ ಒತ್ತಾಯದಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ, ಜಸ್ಟಿಸ್ ಆದಿಯವರ ಕಮಿಟಿಯ ರಿಪೋರ್ಟ್ ರೆಕಮೆಂಡೇಶನ್ಸ್ ಮೇಲೆ ಕಾನೂನನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವೇ ಹೇಳಿದ್ವಿ, ಈ ಕಾನೂನು ಊರ್ಜಿತ ಆಗಬೇಕು ಅನ್ನೋ ಹಾಗಿದ್ರೆ ಸಂವಿಧಾನದ 9th ಶೆಡ್ಯೂಲ್ಗೆ ಇದನ್ನ ಸೇರಿಸಬೇಕು. ಈ ರೀತಿಯ ಸಮಾಜಮುಖಿಯಾಗಿ ಮಾಡಿರುವಂತಹ ಸುಮಾರು 350ಕ್ಕೂ ಹೆಚ್ಚು ಕಾನೂನುಗಳನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೆ. ನಾನು ಆಸ್ ಎ ಲಾಯರ್ ಐ ಆಮ್ ವೆಲ್ ಅವೇರ್. ಒಂದು ಸಾರಿ 9th ಶೆಡ್ಯೂಲ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಅದನ್ನ ಸ್ಟೇ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸಂವಿಧಾನದ ಡಿಕ್ಟಮ್. ಸೊ ಆದ್ರೆ ಅವತ್ತು ನಾವೆಲ್ಲರ ಒತ್ತಾಯದಿಂದ ಬಹುಶಃ ಕಾಪೀಸ್ ಅನ್ನ ಕೊಟ್ಟಿರಬೇಕು ಅಂತ ಕಾಣುತ್ತೆ ನಿಮಗೆ. 23rd ಮಾರ್ಚ್ 2023 signed by Vandita Sharma, Chief Secretary of Karnataka. ಯಾರಿಗೆ ಬರೀತಾರೆ ಅಡ್ರೆಸ್ ಅನ್ನ? ಹೋಮ್ ಸೆಕ್ರೆಟರಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್, ಯೂನಿಯನ್ ಗವರ್ಮೆಂಟ್. ಇದರಲ್ಲಿ ಏನು ಬರೀತಾರೆ? ದ ಕರ್ನಾಟಕ ಆಕ್ಟ್ ನಂಬರ್ 1 of 2023, ದ ಕರ್ನಾಟಕ SC and ST ರಿಸರ್ವೇಶನ್ of seats in education institutions and appointments or posts in the services under the State Act 2022 in the Karnataka in the Schedule 9 of the Constitution of India ಇದರಲ್ಲಿ ಸೇರಿಸಬೇಕು ಅಂತ ಹೇಳಿ ಪತ್ರ ಬರೀತಾರೆ ಕೇಂದ್ರಕ್ಕೆ. ಯಾಕೆ ಇದನ್ನು ಸೇರಿಸಬೇಕು? ಈಗ ನಮ್ಮ ರಾಜ್ಯದಲ್ಲಿ ರಾಜಕೀಯವಾಗಿ ನಮಗೆ ಜನಸಂಖ್ಯೆಗೆ ಅನುಗುಣವಾಗಿ ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಅಸೆಂಬ್ಲಿ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆಗಳು ಎಲ್ಲದಕ್ಕೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ SCP TSP ಕಾನೂನಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಕೊಡಬೇಕು ಅಂತಲೂ ಸಹ ಮಾಡಿದ್ದಾರೆ. ಇದರಿಂದ SC ST ಮತ್ತು OBC ಮೈನ್ ಸ್ಟ್ರೀಮ್ಗೆ ಬರಬೇಕಾದ್ರೆ ಮೀಸಲಾತಿ ಇರಬೇಕು. ಆ ಮೀಸಲಾತಿಯನ್ನ ಕೊಡುವಂಥದಕ್ಕೆ, ಸಂವಿಧಾನದತ್ತವಾಗಿ ಸಿಗುವಂಥದಕ್ಕೆ ಇದನ್ನ 9th ಶೆಡ್ಯೂಲ್ಗೆ ಬರೆಯಬೇಕು ಅಂತ ಹೇಳಿ, ಸೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ 2023 ಮಾರ್ಚ್ 23ನೇ ತಾರೀಕು ಕೇಂದ್ರಕ್ಕೆ ಬರೀಲಾಯಿತು. ಕೇಂದ್ರ ಸರ್ಕಾರ ವಾಪಸ್ ಬರೀತಾರೆ 11 ಮೇ 2023, ಅದನ್ನು ನಿಮ್ಗೆ ಕೊಟ್ಟಿದ್ದೇವೆ. ಸೊ ಇದು ನಮಗೆ ಹೋಮ್ ಸೆಕ್ರೆಟರಿ ಬರೋದಿಲ್ಲ, ಇದೇನಿದ್ರು ಟ್ರೈಬಲ್ಲು ಮತ್ತೆ ಸೋಷಿಯಲ್ ವೆಲ್ಫೇರ್ಗೆ ಅಂತೇಳಿ
ಅಳಿಯ ಅಲ್ಲ ಮಗಳ ಗಂಡ ಅನ್ನೋಂಥ ರೀತಿನಲ್ಲಿ. ಅರೆ ಅಲ್ಟಿಮೇಟ್ಲಿ ಇಟ್ ಈಸ್ ದ ಯೂನಿಯನ್ ಗವರ್ಮೆಂಟ್ ವಿಚ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಆನ್ ದಿಸ್. ತೆಗೆದುಕೊಳ್ಳದೆ ವಾಪಸ್ ಕಳಿಸಿ. ಈ ಮಧ್ಯೆ ನಮ್ಮ ಮಕ್ಕಳು ಇಂಜಿನಿಯರಿಂಗ್ಗೆ, ಮೆಡಿಕಲ್ಗೆ, ಲಾಗೆ, ನರ್ಸಿಂಗ್ಗೆ ಮತ್ತು ಅಪಾಯಿಂಟ್ಮೆಂಟ್ಸ್ಗೆ ಎಸ್ ಟಿಗಳು 7%, ಎಸ್ ಸಿಗಳು 17%, OBCಗಳು 32% ಆಧಾರದ ಹಿನ್ನೆಲೆಯಲ್ಲಿ ಅಡ್ಮಿಷನ್ಸು ಮತ್ತು ಅಪಾಯಿಂಟ್ಮೆಂಟ್ಸ್ ಆಗಿರಬೇಕಾದ್ರೆ ಇತ್ತೀಚೆಗೆ ಕೆಲವರು ವೆಸ್ಟೆಡ್ ಇಂಟ್ರೆಸ್ಟ್ ಇರೋವಂಥವ್ರು ಹೈಕೋರ್ಟಿನಲ್ಲಿ ಮತ್ತು KITನಲ್ಲಿ ಕೇಸ್ ಹಾಕಿ KITನಲ್ಲಿ ಕಾನೂನನ್ನು ಸೆಟ್ ಮಾಡ್ತಾರೆ. ಹೈಕೋರ್ಟ್ನಲ್ಲಿ ಸಿಂಗಲ್ ಜಡ್ಜ್ ಮುಂದೆ ಸ್ಟೇ ಆಗುತ್ತೆ ಈ ಕಾನೂನನ್ನ. ಚೀಫ್ ಜಸ್ಟಿಸ್ ಮುಂದೆ ಬೆಂಚಲ್ಲಿ ಇದನ್ನ ಸ್ಟೇ ಆಗುತ್ತೆ. ಲಾಸ್ಟ್ ವೀಕ್ ಈ ಮ್ಯಾಟರ್ ಬಂದಿತ್ತು, ನಾನು ಅಡ್ವೊಕೇಟ್ ಜನರಲ್ ಅಲ್ಲಿ ಮಾತನಾಡಿದೆ. ಆದ್ರೆ ರಾಜ್ಯ ಸರ್ಕಾರ ಸ್ಟೇ ವೆಕೇಟ್ ಮಾಡಿಸುವಂತದಕ್ಕೆ ನಮ್ಮೆಲ್ಲರ ಒತ್ತಾಯ ಮಾಡಿದ್ರು ಸಹ ಇಲ್ಲಿಯವರೆಗೂ ಮಾಡುವಂತ ಎಫರ್ಟ್ಸ್ ಹಾಕಿಲ್ಲ. ನಾನು ಕನ್ಸಿಸ್ಟೆಂಟ್ ಆಗಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಚೀಫ್ ಸೆಕ್ರೆಟರಿಯನ್ನ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಜೊತೆನಲ್ಲಿ ಸಂಪರ್ಕದಲ್ಲಿದ್ದಾನೆ. ದಯಮಾಡಿ ನಮ್ಮ ಬದುಕಿನ ಮೇಲೆ ಚೆಲ್ಲಾಟ ಆಡಬೇಡಿಪ್ಪ. ಮೊದಲು ಒಳ್ಳೆಯ ಲಾಯರ್ ಅನ್ನ ಇಡಿ, ವೆಕೇಟಿಂಗ್ ಸ್ಟೇ ಹಾಕಿ, ಕೊಡ್ಲಿಲ್ಲ, ವೆಕೇಟ್ ಆಗ್ಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, SLP ಹಾಕಬೇಕು ಅಂತ ಹೇಳಿದ್ದಾನೆ. ಆದ್ರೆ ಇಲ್ಲಿವರೆಗೂ ಏನು ಮಾಡಿಲ್ಲ. ಆದ್ರೆ ನಮ್ಮ ಒತ್ತಡ, ಇನ್ ಪರ್ಟಿಕ್ಯುಲರ್ ನಾನು ಮಾಡಿದಂತ ಒತ್ತಡದಿಂದ ಇಲ್ಲೇ ಬೆಳಗಾಮಲ್ಲಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ನಡೆದಂತ ಸೆಷನ್ ನಲ್ಲಿ ಯುನಾನಿಮಸ್ ಆಗಿ 2 ಸದನಗಳಲ್ಲಿ ರೆಸಲ್ಯೂಷನ್ ಪಾಸ್ ಮಾಡುತ್ತಾರೆ. ಯಾವ ಈ ಕಾನೂನಿದೆ 56% ಮೀಸಲಾತಿಯ ಕಾನೂನನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಕೇಂದ್ರ ಸರ್ಕಾರ ಸೇರಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಬೆಳಗಾಮಲ್ಲಿ ಸೆಷನ್ ನಲ್ಲಿ ಯುನಾನಿಮಸ್ ರೆಸಲ್ಯೂಷನ್ ವಾಸ್ ಪಾಸ್ಡ್. ಆದರೆ ಆ ರೆಸಲ್ಯೂಷನ್ ಪಾಸ್ ಮಾಡಿ ಇತ್ತೀಚೆಗೆ ಒಂದು ಉದ್ದನೆಯ ಪತ್ರ ಇತ್ತೀಚೆಗೆ ಬರೆದಿದ್ದಾರೆ ಮೊನ್ನೆ ನಮ್ಮ ಸರ್ಕಾರದವರು. 20th ಜಾನ್ವರಿ 2026 ಇದರಲ್ಲಿ 9th ಶೆಡ್ಯೂಲ್ಗೆ ಸೇರಿಸಿ ಅನ್ನೋದನ್ನು ಬಿಟ್ಟು ಅಡ್ವೈಸ್ ಮಾಡಿ ಅಂತೇಳಿ SC/ST ಕಮಿಷನ್ಗೆ ಬರೀತಾರೆ ರಾಜ್ಯ ಸರ್ಕಾರದವರು. ನಾನು ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳ್ತೇನೆ. ಬಹುಶಃ ಎಲ್ಲೋ ಒಂದು ಕಡೆ 2 ಸರ್ಕಾರಗಳು ನಮ್ಮ ಬದುಕಿನ ಜೊತೆನಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾವೆ. SC ಮತ್ತು ST ಮತ್ತು OBCಗಳ ಬದುಕಿನ ಜೊತೆಯಲ್ಲಿ ರಾಜ್ಯ ಸರ್ಕಾರವೂ ಸಹ ಚೆಲ್ಲಾಟ ಆಡ್ತಾ ಇದೆ, ಕೇಂದ್ರ ಸರ್ಕಾರವೂ ಸಹ ಚೆಲ್ಲಾಟ ಆಡ್ತಾ ಇದೆ. ಹಾಗಾಗಿ ನಾನು ನಿಮ್ಮ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ, DK ಶಿವಕುಮಾರ್ ಅವರನ್ನ, ಇಡೀ 56% ಜನರ ಪರವಾಗಿ ಒತ್ತಾಯ ಮಾಡ್ತೇನೆ, ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರಿಬೇಕು. ಈ ಸಾಮಾಜಿಕ ನ್ಯಾಯದ ಬಗ್ಗೆ ಬಿಜೆಪಿಯ ಸ್ಟ್ಯಾಂಡ್ ಏನು, JDSನ ಸ್ಟ್ಯಾಂಡ್ ಏನು, ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಅದಾದ ಮೇಲೆ ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಕೇಂದ್ರಕ್ಕೆ ಹೋಗಬೇಕು. ಪ್ರಧಾನ ಮಂತ್ರಿಗಳ ಮೇಲೆ ಒತ್ತಡ ತರಬೇಕು, ವಿರೋಧ ಪಕ್ಷದ ನಾಯಕರನ್ನು ಭೇಟಿ ಮಾಡಬೇಕು, ಸಂವಿಧಾನದ 9th ಶೆಡ್ಯೂಲ್ಗೆ ಈ ಕಾನೂನನ್ನು ಸೇರಿಸುವುದರ ಮೂಲಕ ಈ ವರ್ಗದ ಜನರ ಹಕ್ಕುಗಳ ರಕ್ಷಣೆ ಮಾಡುವಂತ ಕೆಲಸ ಮೊದಲು ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಇನ್ನು ಕೇಂದ್ರ ಸರ್ಕಾರ, ನಾನು ಈ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ, ಕೇಂದ್ರ ಸರ್ಕಾರ ಇವತ್ತು ಸಂವಿಧಾನದ ರೀತಿ ನಡ್ಕೊಳ್ತಾ ಇಲ್ಲ. ಮೋದಿಯವರು ಯಾರಾದರೂ ಮನ್ ಕಿ ಬಾತ್ ಅಲ್ಲಿ ಯಾರಾದರೂ ಹೇಳಿದ್ರೆ ಅದಕ್ಕೆ ರಿಪ್ಲೈ ಕೊಡ್ತಾರೆ, ಸ್ಕೂಲ್ ಮಕ್ಕಳ ಪತ್ರ ಬರೆದ್ರೆ ರಿಪ್ಲೈ ಕೊಡ್ತಾರೆ. ಆದ್ರೆ ಇಲ್ಲಿ 7 ಕೋಟಿ ಪ್ರತಿನಿಧಿಸುವಂತ ರಾಜ್ಯ ಸರ್ಕಾರ ಪತ್ರ 23ರಲ್ಲೇ ಬರೆದ್ರೆ ಏನಪ್ಪಾ ಮಿಸ್ಟರ್ ಮೋದಿ, ನಿನಗೆ ಇದು ಅರಿವಿಲ್ವಾ? ಅಥವಾ ಈ ಬದುಕಿನ ಈ ಜನರ ಜೊತೆನಲ್ಲಿ ಚೆಲ್ಲಾಟ ಆಡ್ತಾ ಇದೆಯಾ? ನಮ್ಮ ರಾಜ್ಯಕ್ಕೆ ಬಂದಂತ ಸಮಯದಲ್ಲಿ ಗುಲ್ಬರ್ಗಾಗ್ ಬರ್ತಾರೆ, ಬೆಸ್ಟ್ ಸಮಾಜಕ್ಕೆ ನಿಮ್ಮನ್ನ ST ಮಾಡ್ತೇವೆ ಅಂತ ಹೇಳಿದರೆ, ಕೋಳಿ ಸಮಾಜಕ್ಕೆ ನಿಮ್ಮನ್ನ ST ಮಾಡ್ತೇವೆ ಅಂತ ಹೇಳ್ತಾರೆ, ಕುರುಬರಿಗೆ ನಿಮ್ಮನ್ನ ST ಮಾಡ್ತೇವೆ ಅಂತ ಹೇಳ್ತಾರೆ, ಗೊಲ್ಲರಿಗೆ ನಿಮ್ಮನ್ನ ST ಮಾಡ್ತೇವೆ ಅಂತ ಹೇಳ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ನಾವು ಯಾರನ್ನ ಬೇಕಾದರೂ SCಗೆ STಗೆ ಸೇರಿಸಿವಿ, ಅವನೋ ಅಬ್ಜೆಕ್ಷನ್. ಆದರೆ 2 ಕಂಡೀಷನ್.
ರಾಜಕೀಯ ಹೇಳಿಕೆಗಳು ಆಗಬಾರದು. ಇದು ಯಾರನ್ನೇ ಸೇರಿಸಬೇಕಾದ್ರೂ ಮೊದಲು ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಸಂವಿಧಾನದ ಆರ್ಟಿಕಲ್ 340, OBCಗೆ 340, SCಗೆ ಆರ್ಟಿಕಲ್ 341, STಗೆ ಆರ್ಟಿಕಲ್ 342. 341 ಪ್ರಕಾರ ಯಾರು ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದಾರೆ, ಅನ್ಟಚಬಲ್ ಇದ್ದಾರೆ, ಅವರು SC. 342 ಪ್ರಕಾರ ಯಾರು ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದು ಟ್ರೈಬಲ್ಸ್ ಇದ್ದಾರೆ, ಅವರು ST. ಅನ್ಟಚಬಲ್ ಅಲ್ಲ ಮತ್ತು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ, ಅವರು OBC ಅಂಡರ್ ಆರ್ಟಿಕಲ್ 340. ಇದನ್ನ ಅರ್ಥ ಮಾಡಿಕೊಂಡು ಕುಲಶಾಸ್ತ್ರ ಅಧ್ಯಯನ ಮತ್ತು ಅವರನ್ನ ಸೇರಿಸುವಂತ ಸಮಯದಲ್ಲಿ ಎಲ್ಲಿ ಬಿಟ್ಟು ಬರ್ತಾರಲ್ಲ ಅಷ್ಟು ಪರ್ಸೆಂಟೇಜ್ ಅನ್ನ SCಗೆ ಬಂದ್ರೆ STಗೆ ಜಾಸ್ತಿ ಮಾಡಿ, STಗೆ ಬಂದ್ರೆ STಗೆ ಜಾಸ್ತಿ ಮಾಡಿ. ನಾನು ಅನೇಕ ಸಾರಿ ಹೇಳ್ತೇನೆ. ಈಗ ಸಮಾಜದಲ್ಲಿ ಕ್ಷೌರಿಕ ಸಮಾಜದವರಿದ್ದಾರೆ, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು. ಅವರು ಎದುರು ಬಂದ್ರೆ ಅವರನ್ನ ಕಾಮೆಂಟ್ ಮಾಡ್ತಾರೆ. ಸೊ ಅದು ನಿಜವಾದಂತ ಅನ್ಟಚಬಿಲಿಟಿ. ಅವರನ್ನು SC ಮಾಡಿ. ಯಾರು ಇವತ್ತು ಅಗಸರಿದ್ದಾರೆ, ಧೋಬಿ ಸಮಾಜದವರು, ರಾಷ್ಟ್ರದ 21 ರಾಜ್ಯಗಳಲ್ಲಿ ಅವರು SC ಇದ್ದಾರೆ. ಏನಪ್ಪ ನಿಮ್ಗೆ ಬಂದಿರೋದು, ಇವ್ರನ್ನ ನಮ್ಮ ರಾಜ್ಯದವ್ರನ್ನ ಮಾಡೋದಕ್ಕೆ ಸಮಸ್ಯೆ. ಸೊ ಹಾಗಾಗಿ ನಾನು ಮೋದಿ ಅವರನ್ನ ಒತ್ತಾಯ ಮಾಡ್ತಾರೆ, ಮಿಸ್ಟರ್ ಮೋದಿ, ನಿಮ್ಮ ಮನುಧರ್ಮ ಶಾಸ್ತ್ರದ ಪ್ರವೃತ್ತಿಯನ್ನ, ಮೈಂಡ್ ಸೆಟ್ ಅನ್ನ, ಪ್ರವೃತ್ತಿ ಏನಿದೆಯಲ್ಲ, ನಿಮ್ಮ ಮನಸ್ಥಿತಿ ಇವತ್ತು ಮನೋಧರ್ಮ ಶಾಸ್ತ್ರದ ರೀತಿ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನದ ರೀತಿ ನಿಮ್ಮ ಮನಸ್ಥಿತಿ ಇಲ್ಲ. ನಿಮ್ಮ ಮನಸ್ಥಿತಿ ಅಂಬೇಡ್ಕರ್ ಬರೆದಂತ ಸಂವಿಧಾನದ ರೀತಿ ಇದ್ದಿದ್ರೆ ಈ SC ST OBC ರಿಸರ್ವೇಶನ್ ವಿತ್ ಇನ್ ನೋ ಟೈಮ್ ಜಾಸ್ತಿ ಮಾಡ್ತಾ ಇದ್ರಿ. ಅಷ್ಟೇ ಅಲ್ಲ, ನನಗೆ ನೋವಿನಿಂದ ಈ ಮಾತನ್ನ ಹೇಳ್ತೇನೆ. ಈ ಮಹಿಳಾ ರಿಸರ್ವೇಶನ್ ಅನ್ನ ಇವತ್ತು ನಗುಪಾಟ್ಲಿಗೆ ಈಡು ಮಾಡಿಸಿದ್ಯಲ್ಲಪ್ಪ ಮಿಸ್ಟರ್ ಮೋದಿ. 2023ರಲ್ಲಿ ನಾನು ಆಸ್ ಎ ಪಾರ್ಲಿಮೆಂಟ್ ಮೆಂಬರ್, ಐ ಆಮ್ ವೆಲ್ ಅವೇರ್, ಮಾಜಿ ಪಾರ್ಲಿಮೆಂಟ್ ಸದಸ್ಯನಾಗಿ, ನಿಮ್ಮ ಆಕ್ಟ್ ಅಲ್ಲಿ ಸಂವಿಧಾನದ ಆರ್ಟಿಕಲ್ 334A, ಸಂವಿಧಾನದ ಆರ್ಟಿಕಲ್ 334A ಏನ್ ಅಮೆಂಡ್ಮೆಂಟ್ ತಂದ್ರಪ್ಪ, ಮಹಿಳೆಯರಿಗೆ ಮೀಸಲಾತಿಯನ್ನ 33% ಜಾಸ್ತಿ ಮಾಡ್ತೇವೆ. ಈ ಕಾನೂನು ಜಾರಿಗೆ ಬಂದ ಮೇಲೆ ಆಗುವಂತ ಸೆನ್ಸಸ್ ನ ಫಿಗರ್ಸ್ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಿ ಅವರಿಗೆ ಏನು ಸೀಟುಗಳನ್ನ ಕೊಡ್ತೇವೆ ಮೀಸಲಾತಿ ಅಂತ ಹೇಳಿ. ಯಾಕಪ್ಪ ಇದ್ದಕ್ಕಿದ್ದಾಗ ಈಗ 2011ರ ಸೆನ್ಸಸ್ ಫಿಗರ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀರಿ? ಮನೆ ಏನ್ ನಿಮ್ಮ ಅಮೆಂಡ್ಮೆಂಟ್? 2011ರ ಫಿಗರ್ಸ್ ಮೇಲೆ ದಕ್ಷಿಣ ರಾಜ್ಯಗಳಿಗೆ ಕಡಿಮೆ ಮಾಡಿ, ಉತ್ತರ ರಾಜ್ಯಗಳಿಗೆ ಹೆಚ್ಚು ಜಾಸ್ತಿ ಮಾಡಿ ಮಾಡುವಂತ ಅದಕ್ಕೆ ಹೊರಟಿದ್ರಿಂದ ಇವತ್ತು ಆ ಬಿಲ್ಲು ಇವತ್ತು ಬಿದ್ದು ಹೋಗಿದೆ. ನಾನು ಇಷ್ಟೇ ಹೇಳ್ತೇನೆ, ಮಹಿಳೆಯರಿಗೆ ಒಂದು ರೀತಿ ಅತ್ತಂಗೂ ಮಾಡಬೇಕು, ಕಣ್ಣು ಒರೆಸ್ದಂಗೂ ಮಾಡಬೇಕು ಅನ್ನುವಂಥ ಪ್ರವೃತ್ತಿಯನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಮಿಸ್ಟರ್ ಮೋದಿ, ನಿಮಗೇನಾದ್ರೂ ಮಹಿಳೆಯರ ಬಗ್ಗೆ, ಯಾಕಂದ್ರೆ ಮನುಧರ್ಮ ಶಾಸ್ತ್ರದ ಪ್ರಕಾರ ಅವರನ್ನ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡುವಂಥದ್ದು, ಅವ್ರಿಗೂ ನಿಮಗೆ ಬದ್ಧತೆ ಇದ್ದರೆ ಕೂಡಲೇ ಇರುವಂತ ಸೀಟುಗಳಲ್ಲೇ 1/3 ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ಕೊಡಿ. ಎಲ್ಲ ವಿರೋಧ ಪಕ್ಷದವರು ಬೆಂಬಲ ಮಾಡ್ತಾರೆ. ನಾನು ಅದನ್ನ ಹೆಚ್ಚು ಬೆಳೆಸಲಿಕ್ಕೆ ಹೋಗೋದಿಲ್ಲ. ಇಷ್ಟೇ ಹೇಳ್ತೇನೆ, ಇವತ್ತು ರಾಷ್ಟ್ರದಲ್ಲಿ ಸಂವಿಧಾನಕ್ಕಿಂತ ಹೆಚ್ಚು ಈ ಮನುವಾದಿಗಳು RSS ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಯಾರು ಸಹ ಅನ್ಯತಾ ಭಾವಿಸಬೇಡಿ. ಸೊ ಇವತ್ತು ಅವರ ಪ್ರಭಾವ ಇವತ್ತು ರಾಷ್ಟ್ರದಲ್ಲಿ ಜಾಸ್ತಿ ಇದೆ ಅನ್ನೋದನ್ನ ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳಿಕೆ ಬಯಸ್ತೇನೆ. ಹಾಗಾಗಿ ಪ್ರಧಾನಮಂತ್ರಿಗಳಿಗೆ ಬದ್ಧತೆ ಇದ್ರೆ ನಮ್ಮ ಕಾನೂನನ್ನ 9th ಶೆಡ್ಯೂಲ್ಗೆ ಕೂಡಲೇ ಸೇರಿಸಬೇಕು. ಏನು ಕರ್ನಾಟಕ ರಾಜ್ಯ ಸರ್ಕಾರ ಬರೆದಿರುವಂತಹ ಪತ್ರ ಇದೆ, ಅದರ ಆಧಾರದ ಮೇಲೆ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿ ನಮಗೆ ಹಕ್ಕನ್ನ ಕೊಡಬೇಕು. ಇಲ್ಲ ಅಂತ ಈಗ 56,000 ಹುದ್ದೆಗಳನ್ನ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳ್ತಾರೆ. 7% ಆದ್ರೆ ನಮಗೆ 3,750ಕ್ಕೂ ಹೆಚ್ಚು STಗಳಿಗೆ ಸಿಗುತ್ತೆ ಉದ್ಯೋಗ. ಇಫ್ ಇಟ್ ಈಸ್ 3%, ನಮಗೆ 1,500 ಪೋಸ್ಟ್ ಸಿಗುತ್ತೆ. SCಗಳಿಗೆ 17% ಅಂದ್ರೆ ಸುಮಾರು 8,500-9,000 ಉದ್ಯೋಗ ಸಿಗುತ್ತೆ. ಅದೇ 15% ಅಂದ್ರೆ 7,000 ಚಿಲ್ಲರೆ ಸಿಗುತ್ತೆ. ಯಾಕಪ್ಪ ನಮ್ಮ ಹಕ್ಕು ಕಳ್ಕೋಬೇಕು? It is the duty of the state government and central government to protect our rights.
ಬರೇ ಸರ್ಕಾರಗಳೇ ಅಷ್ಟೇ ಅಲ್ಲ, ನಾನು ನಿಮ್ಮ ಮೂಲಕ ಕೇಳ್ತೇನೆ, ಅಲ್ರಿ SC MLAಗಳೇ, SC MPಗಳೇ, ST MLAಗಳೇ, ST MLCಗಳೇ, MPಗಳೇ, ಏನು ಮಾಡ್ತಾ ಇದ್ದೀರಪ್ಪ? ಯಾಕ್ರಿ ಬಾಯಿ ಬಿಡ್ತಾ ಇಲ್ಲ? ನಿಮ್ಮನ್ನ ಆಯ್ಕೆ ಮಾಡಿರುವಂಥದ್ದು ಮೊದಲು ಈ SC ST OBCಗಳ ಹಿತವನ್ನ ರಕ್ಷಣೆ ಮಾಡಿ ಅಂತೇಳಿ, ಯಾಕೆ ಬಾಯಿ ಬಿಡ್ತಾ ಇಲ್ಲ? ಆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಲೂಟಿ ಆದ್ರೆ ಅದ್ರ ಬಗ್ಗೆ ಬಾಯಿ ಬಿಡುವುದಿಲ್ಲ. SC STಗಳಿಗೆ ಜಮೀನು ಕೊಡ್ಲಿಲ್ಲ, ಟ್ರ್ಯಾಕ್ಟರ್ ಕೊಡ್ಲಿಲ್ಲ, ಅಥವಾ ಸ್ಕಾಲರ್ಶಿಪ್ ಕೊಡ್ಲಿಲ್ಲ, ಮತ್ತೊಂದು ಕೊಡ್ಲಿಲ್ಲ ಅಂದ್ರೆ ಯಾಕ್ರಿ ಬಾಯಿ ಬಿಡೋದಿಲ್ಲ? ಬರೇ ನಿಮ್ಮ ಮನ ಕುಟುಂಬಗಳನ್ನ ಪೋಷಣೆ ಮಾಡೋದಕ್ಕಿದ್ದೀರಾ? ಬರೇ SC ST ಅಲ್ಲ, ಈವನ್ ಜನರಲ್ ಕೆಟಗರಿ ಜನಕ್ಕೂ ಸಹ SC ST OBCಗಳು ವೋಟ್ ಹಾಕಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ ಹೋಗ್ಬಿಡಿ. ನಮ್ಮ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡಕ್ ಹೋಗ್ಬಿಡಿ. ನಿಮಗೆ ಸ್ವಲ್ಪನಾದ್ರೂ ಸಹ ಬದ್ಧತೆ ಇದ್ರೆ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು, ನಮ್ಮ ಹಕ್ಕುಗಳ ರಕ್ಷಣೆ ಮಾಡಬೇಕು. ನಾ ಕೇಳ್ತೇನೆ, ಬಹಳ ಮಾತಾಡ್ತಾರೆ ಮಿಸ್ಟರ್ ಜೋಶಿ, ಪ್ರಹ್ಲಾದ್ ಜೋಶಿ ಬಹಳ ಮಾತಾಡ್ತಾರೆ, ವಿ ಸೋಮಣ್ಣ ಬಹಳ ಮಾತಾಡ್ತಾರೆ, ನಮ್ಮ ಶೆಟ್ಟರ್ ಇಲ್ಲಿಯ MP. ಯಾಕಪ್ಪ ಶೆಟ್ಟರ್ ಬಾಯಿ ಬಿಡ್ತಾ ಇಲ್ಲ ಪಾರ್ಲಿಮೆಂಟ್ ಅಲ್ಲಿ? ಯಾಕೆ ಬಿಡ್ತಾ ಇಲ್ಲ? ಈ ನಿಮ್ಮ ಸರ್ಕಾರ ಮಾಡಿರೋ ಕಾನೂನು ನಾವು ಮಾಡಿದ್ದಲ್ಲ. ಈ 22ರಲ್ಲಿ 56% ಕಾನೂನು ಮಾಡಿದ್ದು ಬಿಜೆಪಿ ಸರ್ಕಾರ. ಯಾಕ್ರಿ ಇದನ್ನ ಊರ್ಜಿತ ಮಾಡೋಕೆ ಬಾಯಿ ಬಿಡ್ತಾ ಇಲ್ಲ ಮಿಸ್ಟರ್ ಶೆಟ್ಟರ್? ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ನಿನ್ನ ನೇತೃತ್ವದಲ್ಲಿ ಆದಂತ ಕಾನೂನನ್ನ ಯಾಕಪ್ಪ ಆಗೋದಿಲ್ಲ? ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಎಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಯವರು, ಕಾಂಗ್ರೆಸ್ನವರು, JDSನವರು ಅವರಿಗೆ ವೋಟ್ ಬೇಕೇ ಹೊರತು ನಮ್ಮ ರಕ್ಷಣೆ ಮಾಡುವಂತ ಸ್ಥಿತಿನಲ್ಲಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ನಮ್ಮ ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬಿಡಿ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡಿದರೆ ಇವತ್ತಲ್ಲ ನಾಳೆ ಅದರ ಪರಿಣಾಮವನ್ನು ಎದುರಿಸ್ತೀರಿ ಅನ್ನುವಂಥ ಎಚ್ಚರಿಕೆ ಮಾತನ್ನು ಸಹ ಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಇನ್ನೊಂದು ಸಹ ಈ ಜಿಲ್ಲೆನಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮಗಳ ಹೋರಾಟದ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಧಾನಸೌಧದ ಮುಂದೆ ಮಹರ್ಷಿ ವಾಲ್ಮೀಕಿಯ ತಪೋವನವನ್ನ ಮಾಡಿಸಿದ್ರು, ನಾವುಗಳೆಲ್ಲ ಸೇರಿ ಮಾಡಿದ್ವಿ. ಅದರ ಎದುರುಗಡೆನೆ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿಯನ್ನು ಹಾಕಿದೀವಿ, ತೋರುಗಾಣಿಕೆಗಲ್ಲ. ಮಹರ್ಷಿ ವಾಲ್ಮೀಕಿಯ ಸಂದೇಶ ಇದೆಲ್ಲ, ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜವನ್ನ ಕಟ್ತಕ್ಕಂಥದಕ್ಕೆ ಅದೇ ಸಂದೇಶವನ್ನ ಈ ಭಾಗದಲ್ಲೂ ಆಗಬೇಕು ಅನ್ನೋ ಹಾಗಿದ್ರೆ ನಿಮ್ಮ ಮೂಲಕ ರಾಜ್ಯ ಸರ್ಕಾರವನ್ನ ಮತ್ತು ಈ ಜಿಲ್ಲಾ ಮಂತ್ರಿಗಳನ್ನ ಮತ್ತು ಈ ಭಾಗದ ಶಾಸಕರನ್ನ ಒತ್ತಾಯ ಮಾಡ್ತಾನೆ, ಇಲ್ಲಿರುವಂತಹ ಸುವರ್ಣಸೌಧದ ಮುಂದೇನು ಸಹ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿಯನ್ನು ನಿಮಗೇನಾದ್ರೂ ಬದ್ಧತೆ ಇದ್ರೆ ಅಲ್ಲಿ ವಾಲ್ಮೀಕಿ ಪುತ್ಥಳಿ ಹಾಕಬೇಕು, ತಪೋವನವನ್ನ ಮಾಡಬೇಕು. ನಿನ್ನೆ ತಾನೇ ಬಸವ ಜಯಂತಿನೂ ಸಹ ಮಾಡಿದೆ, ಬಸವಣ್ಣವರ ಸ್ಟ್ಯಾಚ್ಯೂವನ್ನು ಸಹ ಅಲ್ಲಿ ಹಾಕ್ಸುವಂಥದಕ್ಕೆ ರಾಜ್ಯ ಮತ್ತು ಜಿಲ್ಲಾ ಆಡಳಿತ ಮುಂದಾಗಬೇಕು ಅಂತ ಹೇಳಿ ಆಗ್ರಹ ಮಾಡಲಿಕ್ಕೆ ಬಯಸ್ತಾರೆ. ಮತ್ತು ಇಷ್ಟೇ ಹೇಳ್ತಾನೆ, ಈಗಾಗಲೇ ಕೆಲವು ಶಾಸಕರ ಮನೆಗಳ ಮುಂದೆ, ST ಸಮಾಜದವರ ಮುಂದೆ ಮನೆಗಳ ಮುಂದೆ ಧರಣಿ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು. ಅವರನ್ನು ಅಭಿನಂದಿಸ್ತೇನೆ. ಬಾಯಿ ಬಿಡ್ರಪ್ಪ ನಮ್ಮ ಪರವಾಗಿ ವಾಯ್ಸನ್ನ ಎತ್ತಿ ಅಂತೇಳಿ. ಸೊ ಇದು ತೀವ್ರ ಆಗಬಾರದು ಅನ್ನೋ ಹಾಗಿದ್ರೆ ದಯಮಾಡಿ ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಮೋರ್ ಪರ್ಟಿಕ್ಯುಲರ್ಲಿ SC ST MLAಗಳು, MLCಗಳು, MPಗಳು ಮತ್ತೆ ಜನರಲ್ MLA MLCs, ಯಾಕಂದ್ರೆ ನಿಮಗೂ ಓಟ್ ಹಾಕಿದ್ದೀವಯ್ಯ. ಸೊ ದಯಮಾಡಿ ಮಾಡಬೇಕು. ಹಾಗಾಗಿ ಮಹರ್ಷಿ ವಾಲ್ಮೀಕಿ, ಬಸವ, ಬುದ್ಧ, ಅಂಬೇಡ್ಕರ್, ಕನಕದಾಸರು, ಇನ್ನಿತರು ಸಂತರು ಬಯಸಿರ್ತಕ್ಕಂಥ ಸಮಾಜವನ್ನ ಕಟ್ತಕ್ಕಂಥದಕ್ಕೆ ಈ ಮೀಸಲಾತಿಯ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯಿಸ್ತೇನೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಅನೇಕರು ಇವತ್ತು ಸುಳ್ಳು ಸರ್ಟಿಫಿಕೇಟ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಆ ಸುಳ್ಳು ಸರ್ಟಿಫಿಕೇಟ್ಸ್ ಅನ್ನ ತಡಿಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶಗಳು ಮಾಡ್ತಾ ಇದ್ದಾವೆ. ಆದರೆ ಕೆಲವು ಅಧಿಕಾರಿಗಳು ಯಾವ ಕಾರಣದಿಂದನೋ ಗೊತ್ತಿಲ್ಲ, ಇನ್ನು ಕೆಲವು ರಾಜಕಾರಣಿಗಳು ಅವರು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸುಳ್ಳು ಸರ್ಟಿಫಿಕೇಟ್ಸ್ ಅವರೇ ಕೊಡಿಸ್ತಾ ಇದ್ದಾರೆ. ನೋಡಿ, ಇಲ್ಲೊಂದಿಷ್ಟು ಜನ ಸಮಾಜದವರು, ಬೋವಿ ಸಮಾಜ ಅಂತೇಳಿ ಒಂದು ಸಣ್ಣ ಸಮಾಜ ಇದೆ, ಅವ್ರಿಗೂ ಸಹ ಈ ಒಡ್ಡರ ಸಮಾಜಕ್ಕೂ ಸಂಬಂಧವೇ ಇಲ್ಲ. ಅವರು ಮೇಣವರು ಅಂತವ್ರು, ಅವರೆಲ್ಲ ಒಂದು 2-3 ಲಕ್ಷ ಜನ ಇರ್ಬೋದು ರಾಜ್ಯದಲ್ಲಿ. ಅವರು ಪ್ರಾರಂಭದಲ್ಲೇ 1950ನಲ್ಲಿ ಅವರು SC, ನಂದೇ ರಿಪೋರ್ಟ್ ಇದೆ, ನಾನೇ ರಿಪೋರ್ಟ್ ಕೊಟ್ಟಿದ್ದೇನೆ ಆಸ್ ಎ ಲೆಜಿಸ್ಲೇಟರ್, ನಾನು ಮತ್ತೆ 8 ಜನ ಶಾಸಕರು. ಆದ್ರೆ ಇಲ್ಲಿ ಅಧಿಕಾರಿಗಳು ಇಲ್ರಿ,
ನಿಮಗೂ ವಡ್ರಿಗೆ ಏನ್ ಸಂಬಂಧ ಇದ್ರೆ ಹೇಳ್ರಿ, ಅವೇ ಕೊಡ್ತೀವಿ ಅಂತ ಹೇಳಿ. ವಡ್ರೆ ಬೇರೆ, ಅವ್ರು ಕೊಡಿ, SC, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಈ ಬೋವಿ ಸಮಾಜದವ್ರು ಯಾರಿದ್ದಾರಲ್ಲ ಅವ್ರಿಗೂ ವಡ್ರಿಗೆ ಸಂಬಂಧ ಇಲ್ಲ. ಆದ್ರೆ ಅವರು ಒರಿಜಿನಲ್ SCಗಳಿದ್ದಾರೆ, ಅವ್ರಿಗೂ ಕೊಡಿ. ಆದ್ರೆ ಅದನ್ನ ಕೊಡದೇ ಇರುವಂತದಕ್ಕೆ ಕೆಲವು ಅಧಿಕಾರಿಗಳು ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ಆ ರೀತಿ ಉದ್ದೇಶಪೂರ್ವಕವಾಗಿ ಯಾರಿಗಾದ್ರೂ ಅರ್ಹರು ಇರುವಂತವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ರೆ ನಿಮ್ಮ ವಿರುದ್ಧ ನಾವೆಲ್ಲ ಸೇರಿ ಹೋರಾಟ ಮಾಡ್ತೇವೆ. ಯಾರಿಗಾದ್ರೂ ಅನರ್ಹರಿಗೆ ಸರ್ಟಿಫಿಕೇಟ್ ಅನ್ನ ಕೊಟ್ರೆ ಅದರ ವಿರುದ್ಧವೂ ಸಹ ನಾವೆಲ್ಲರೂ ಸಹ ಸೇರಿ ಹೋರಾಟ ಮಾಡ್ತೇವೆ ಅನ್ನೋದನ್ನ ಹೇಳ್ತಾ, ಕೊನೆಯದಾಗಿ SCಗಳು ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡ್ತಾರೆ, ಸ್ವಾಮಿ 17 ಬದಲು 15 ಆಗಿದೆ, 15ಕ್ಕೆ ಇಂಟರ್ನಲ್ ರಿಸರ್ವೇಷನ್ಗೆ ನಮಗೆ 0.4 0.5 ಜಾಸ್ತಿ ಅಂತೇಳಿ ಕಿತಾಡೋದು ಮಾಡೋದು ಬೇಡ. ನಿಮ್ ಕಣ್ಣು ಮುಂದೆನೆ 2% ಕಡಿಮೆ ಆಗ್ತಾ ಇದೆಯಲ್ರಿ, 17 ಬದಲು 15 ಆಗ್ತಾ ಇದೆ. ಎಲ್ಲ SC ಮುಖಂಡರುಗಳಲ್ಲೂ ವಿನಂತಿ ಮಾಡ್ತೇನೆ. ಯಾಕಂದ್ರೆ ಈ ಹೋರಾಟ ಮಾಡಿ ಜಾಸ್ತಿ ಮಾಡ್ಲಿಕ್ಕೆ ಹೆಚ್ಚು ನಾವು ಶ್ರಮ ವಹಿಸಿದಂಥವ್ರು. ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ಈ 56% ಅಂದ್ರೆ ನಿಮಗೆ 17, STಗಳಿಗೆ 7, 32% OBCಗಳಿಗೆ ಕೊಡೋದ್ರ ಮೂಲಕ ಈ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿ ಆಗಬೇಕು. ಸಿದ್ದರಾಮಯ್ಯನವರು ನನ್ನ ಹತ್ರ ಅನೇಕ ಸಾರಿ ಹೇಳ್ತಾ ಇದ್ರು, ಇಲ್ಲಪ್ಪ ಈ ಕಾಸ್ಟ್ ಸೆನ್ಸಸ್ ಆದ್ಮೇಲೆ ನಮ್ಮ ರಿಸರ್ವೇಶನ್ ಅನ್ನ 70 ಮೀರಿಸೋಣ ಅನ್ನೋಂಥದನ್ನ ಹೇಳ್ತಾ ಇದ್ರು. ಆದ್ರೂ ಸಹ ಇನ್ನ ಕಾಸ್ಟ್ ಸೆನ್ಸಸ್ ಹೊರಗಡೆ ಬಂದಿಲ್ಲ. ಬಂದ ಮೇಲೆ ಆದ್ರೂ ಸಹ ಎಲ್ಲ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಿಗುವಂತ ರೀತಿಯಲ್ಲಿ ಒಂದು ಮೀಸಲಾತಿಯ ನೀತಿಯನ್ನ ರೂಪಿಸಲಿ. ಆದ್ರೆ ಈಗ 56% ಅನ್ನ ಉಳಿಸುವಂತ ಕೆಲಸ ಬರೇ ಮಾತಾಡಿದ್ರೆ ಆಗೋದಿಲ್ಲ, ಕೃತಿಯಲ್ಲಿ ಇದಾಗಬೇಕು. ರಾಜ್ಯ ಸರ್ಕಾರಕ್ಕೆ ಹೇಳಿಕೆ ಬಯಸ್ತೇನೆ, ಕೇಂದ್ರ ಸರ್ಕಾರಕ್ಕೂ ಹೇಳಿಕೆ ಬಯಸ್ತೇನೆ, ಕೃತಿಯಲ್ಲಿ ಇದನ್ನ ಜಾರಿಗೆ ತರುವಂತ ಕೆಲಸ ಇಬ್ರು ಮಾಡಬೇಕು. ಇಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಹೊರಟ್ರೆ ಇವತ್ತಲ್ಲ ನಾಳೆ ಇದನ್ನ ಬೂಮ್ರ್ಯಾಂಗ್ ಆಗುತ್ತೆ. ಸಂವಿಧಾನದತ್ತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಹಿಂಸಾತ್ಮಕವಾಗಿ ಏನೆಲ್ಲ ಹೋರಾಟಗಳನ್ನ ಮಾಡಬೇಕು ನಾನು ಈಗಾಗಲೇ ಹೇಳಿದ್ದೇನೆ. ಸೊ ಮೇ ಒಳಗಡೆ ಇದನ್ನ ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ಜೂನಿಂದ ಅಹೋರಾತ್ರಿ ಧರಣಿಗಳನ್ನ ಮೊದಲು ಬೆಂಗಳೂರಿನಲ್ಲಿ, ನಂತರ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂತ ಇದನ್ನ ಮಾಡಿದ್ದೇವೆ. ಅದೇ ರೀತಿ ಬೇರೆ ರೀತಿಯ ಜನಪರವಾದಂತ ಜನರ ಪರವಾಗಿ ಹೋರಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅಂತೇಳಿ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಎಲ್ಲರೂ ಡೆಲಿಮಿಟೇಷನ್ ಮತ್ತು ನಂಬರ್ ಆಫ್ ಸೀಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಂಥ ಸಿಚುವೇಶನ್ ಅಲ್ಲಿ ವಾಟ್ ಈಸ್ ದಿ ಸ್ಟ್ಯಾಂಡರ್ಡ್ ಆಫ್ ಡೆಲಿಮಿಟೇಷನ್ ಕಮಿಷನ್? ಅವರು ಬರೋದ್ರಿಂದ ಮುಂಚೆ ಇವರು 850 ಅಂತ ಯಾಕೆ ಮಾತಾಡ್ತಾ ಇದ್ದಾರೆ? ನಿಮಗೆ ಅದು ಆಭಾಸ ಅಂತ ನೋಡಿ, ಒಂದನ್ನ ಹೇಳ್ತೇನೆ, ಯಾರು ಕರ್ನಾಟಕದ ಅಸೆಂಬ್ಲಿ ಸೀಟ್ಸ್ 300 ಕ್ರಾಸ್ ಆಗುತ್ತೆ ಅಂತ ಹೇಳಿದ್ರೋ ಗೊತ್ತಿಲ್ಲ. ಯಾರು ಪಾರ್ಲಿಮೆಂಟ್ನ ಸೀಟ್ಸು 40 42 ಕ್ರಾಸ್ ಆಗುತ್ತೆ ಅಂತ ಹೇಳಿ ಯಾರು ಹೇಳಿದ್ರೋ ಗೊತ್ತಿಲ್ಲ. ಹಾಗೆ 545 ಪಾರ್ಲಿಮೆಂಟ್ ಸೀಟ್ಸ್ನ ಬದಲು 800 ಆಗುತ್ತೆ ಅಂತ ಹೇಳಿ ಯಾರು ಹೇಳು ಅಧಿಕೃತವಾಗಿ ಬಂದೆ. ಆದರೆ ಇದನ್ನ ಹೌಸಲ್ಲಿ ಬರೋದಕ್ಕೆ ಮೊದಲೇ ಇದನ್ನ ಫಿಗರ್ಸ್ ಅನ್ನ ಪ್ರೊಜೆಕ್ಷನ್ ಅನ್ನ ಮಾಡ್ತಾ ಇದ್ರು. ನೋಡಿ, ಅದಕ್ಕೆ ನಿಮಗೆ ಒಂದು ಹೇಳ್ತೇನೆ, ಆರ್ಟಿಕಲ್ 334A ಇದನ್ನ 2022ರಲ್ಲಿ ನೀವೇ ಅಮೆಂಡ್ಮೆಂಟ್ ಅನ್ನ ತಂದಂತವ್ರು, ಇದೇ ಭಾರತೀಯ ಜನತಾ ಪಾರ್ಟಿ. ಇವರು ಏನು ಹೇಳ್ತಾರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ ದ ಫೋರ್ಗೋಯಿಂಗ್ ಪ್ರಾವಿಷನ್ಸ್ ಆಫ್ ದಿಸ್ ಸೆಕೆಗೆ ಇದು this part or part 8 the provisions of the constitution relating to the reservation of seats for women in the house of the people the legislative assembly of a state and the legislative assemblies of the national capital territory of Delhi shall come into effect after the exercise of the delimitation is undertaken for the purpose after the relevant figures for the final census taken after the amendment of the constitution
ಆಕ್ಟ್ 2023. ಇದು ನಾವು ಮಾಡಿದವರಲ್ಲ, ಇದೇ ಮೋದಿಯವರು ಮಾಡಿದ್ರು. 2023ರಲ್ಲಿ ಸೆನ್ಸಸ್ ಬೇಡಪ್ಪ, 2011 ಪ್ರಕಾರನೇ ನಾವು ಮಾಡೋಣ ಅಂತ ತರ್ಬೋದಾಯ್ತು. ಈಗಲೂ ಸಹ ಇದು ಊರ್ಜಿತ ಆಗಬೇಕು ಅನ್ನೋ ಹಾಗಿದ್ರೆ ಇರೋಂಥ ಸ್ಥಾನಗಳಲ್ಲಿ 1/3 ಮಹಿಳೆಯರಿಗೆ ಕೊಡಬೇಕು, ಅದಕ್ಕೂ ಅಮೆಂಡ್ಮೆಂಟ್ ತರಬೇಕು. ಡಿಲಿಮಿಟೇಷನ್ ಇದನ್ನ ಮುಂದೆ ಹಾಕೋದ್ರಿಂದ ಬರೀ ಮಹಿಳೆಯರಿಗೆ ಅಷ್ಟೇ ಅಲ್ಲ ಅನ್ಯಾಯ, ಇದರಿಂದ SCಗಳಿಗೆ ಅನ್ಯಾಯ, ಇದರಿಂದ STಗಳಿಗೆ ಅನ್ಯಾಯ. ಯಾಕೆ ಅಂತ ಕೇಳಿ, 2008ಕ್ಕೆ ಮೊದಲು STಗಳ ರಿಸರ್ವೇಶನ್ ಇದ್ದಿದ್ದು ಕೇವಲ 2 ಸೀಟು, ಒಂದು ಗೋಕಾಕು, ಇನ್ನೊಂದು ವಿರಾಜಪೇಟೆ. ಡಿಲಿಮಿಟೇಷನ್ ಆದ್ಮೇಲೆ STಗಳ ಕಾನ್ಸ್ಟಿಟ್ಯೂನ್ಸಿ ಎಷ್ಟಾಯ್ತು? 15 ಆಯ್ತು. ಹಾಗೆ ಪಾರ್ಲಿಮೆಂಟ್ 0 ಇತ್ತು, ಈಗ 2 ಆಯ್ತು, ಒಂದು ಬಳ್ಳಾರಿ, ಇನ್ನೊಂದು ರಾಯಚೂರು. ಹಾಗೆ ಯಾರಿಗೆ SCಗಳಿದ್ದರು ಅವರಿಗೆ 31, 32 ಇತ್ತು, ಈಗ 36 ಆಗಿದೆ. 4 ಪಾರ್ಲಿಮೆಂಟ್ ಇತ್ತು, ಇವತ್ತು 5 ಆಗಿದೆ. ಸೊ ಈ ಡಿಲಿಮಿಟೇಷನ್ ಮುಂದೆ ಹಾಕೋದ್ರಿಂದ ಮಹಿಳೆಯರಿಗೆ ಅನ್ಯಾಯ, SCಗಳಿಗೆ ಅನ್ಯಾಯ, STಗಳಿಗೆ ಅನ್ಯಾಯ. ಇದು ಮುಂದೆ ಹಾಕಬೇಕು ಅನ್ನುವಂಥ ದುರುದ್ದೇಶದಿಂದ ಕಾನ್ಸ್ಪಿರಸಿ, ಇದರಲ್ಲಿ ನಾನು ಅದಕ್ಕೆ ಹೇಳಿದೆ ಸಂವಿಧಾನ ಅಲ್ಲ, ಇಲ್ಲಿ ಮನುವಾದಗಳು ಇವತ್ತು ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಕ್ಲಾರಿಟಿ ಇರಬೇಕು ಕೇಂದ್ರ ಸರ್ಕಾರಕ್ಕೆ. ಮಿಸ್ಟರ್ ಮೋದಿ, ಮಿಸ್ಟರ್ ಅಮಿತ್ ಶಾ, ನಿಮಗೇನಾದರೂ ಸಹ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇದ್ದರೆ ಈ ಗೋಜಲುಗಳನ್ನು ಬಿಡಿ, ಈ ಕಾನ್ಸ್ಪಿರಸಿಗಳನ್ನು ಬಿಡಿ. ಮಹಿಳೆಯರಿಗೆ 33% ಕೊಡೋ ದೃಷ್ಟಿಯಿಂದ ಇರುವಂಥ ಎಕ್ಸಿಸ್ಟಿಂಗ್ ಇದರಲ್ಲಿ ಮಾಡಿ ಅವ್ರಿಗೂ ಕೊಡಿ. ಮಹಿಳೆಯರು SC STಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡುವಂಥ ಕೆಲಸ ಮಾಡಬೇಕು. ದಟ್ ಈಸ್ ದ ಸ್ಟ್ಯಾಂಡ್ ಆಫ್ ಅಪೋಸಿಷನ್ ಅಂತ ಹೇಳಿ ನಾನು ಕ್ಲಿಯರ್ ಆಗಿ ಹೇಳಿಕೆ ಬಯಸ್ತೇನೆ. ಡಿಲಿಮಿಟೇಷನ್ ಕಮಿಷನ್ ಇದೆ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನಾಳೆ ಅವರು ಸಂಖ್ಯೆ ಜಾಸ್ತಿ ಮಾಡ್ತಾರೋ ಕಡಿಮೆ ಮಾಡ್ತಾರೋ ಅವರ ಪ್ರಯಾರಿಟಿ. No, I am sorry. Brother, I am sorry. So as you know, there was a Delimitation Act of 2001. ನಾನೇ ಲಾಯರ್ ಆಗಿ ಬೆಳಗಾಮಲ್ಲೂ ನಾನೇ ಆರ್ಗ್ಯೂ ಮಾಡಿದ್ದೆ ಆನ್ ಬಿಹಾಫ್ ಕಾಂಗ್ರೆಸ್. ಬಂದೆ ಸರ್. ಗುಲ್ಬರ್ಗಾದಲ್ಲೂ ನಾನೇ ಆರ್ಗ್ಯೂ ಮಾಡಿದ್ದೆ, ಬೆಂಗಳೂರಲ್ಲೂ ನಾನೇ ಮಾಡಿದ್ದೆ, ಮತ್ತು ಮೈಸೂರಲ್ಲೂ ನಾನೇ ಮಾಡಿದ್ದೆ. ಸೆಕ್ಷನ್ 9 ನೋಟ್ ಮಾಡಿಕೊಳ್ಳಿ ಬೇಕಾದರೆ. ಸೆಕ್ಷನ್ 9 ಸಬ್ ಕ್ಲಾಸ್ 1C and D ಅಲ್ಲಿ SC ನಲ್ಲಿ ದೇರ್ ಶಲ್ ಬಿ ಎ ರಿಸರ್ವೇಶನ್ ಫಾರ್ ST ಪ್ರಪೋರ್ಷನೇಟ್ ಟು ದೇರ್ ಪಾಪ್ಯುಲೇಷನ್. ಆಸ್ ಫಾರ್ ಆಸ್ ಪಾಸಿಬಲ್ ದೋಸ್ ಸೀಟ್ಸ್ ಶಲ್ ಬಿ ರಿಸರ್ವ್ಡ್ ವೇರ್ ST ಪಾಪ್ಯುಲೇಷನ್ ಇಸ್ ದ ಲಾರ್ಜೆಸ್ಟ್ ಅಂತ ಹೇಳ್ತಾರೆ. D ನಲ್ಲಿ ದೇರ್ ಶಲ್ ಬಿ ಎ ರಿಸರ್ವೇಶನ್ ಫಾರ್ SC ಪ್ರಪೋರ್ಷನೇಟ್ ಟು ದೇರ್ ಪಾಪ್ಯುಲೇಷನ್ ಅಂಡ್ ದೋಸ್ ಸೀಟ್ಸ್ ಶಲ್ ಬಿ ಆಸ್ ಫಾರ್ ಆಸ್ ಪಾಸಿಬಲ್ ಡಿಸ್ಟ್ರಿಬ್ಯೂಟೆಡ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಸ್ಟೇಟ್ ಅಂತ ಹೇಳ್ತಾರೆ. ಸೊ ಹಾಗೆ ಅದರ ಜೊತೆಗೆ ಪಾಪ್ಯುಲೇಷನ್ ಸಹ ಕಾಂಟಿಗ್ವಿಟಿ ಇರಬೇಕು, ಕಾಂಪ್ಯಾಕ್ಟ್ನೆಸ್ ಇರಬೇಕು. ಆ ದೃಷ್ಟಿಯಿಂದ 1,67,000ದಿಂದ 2,35,000 ಮಧ್ಯೆ ಒಂದು ಅಸೆಂಬ್ಲಿಯನ್ನ ಕಾರು ಮಾಡುವಂಥದಕ್ಕೆ 8 ಅಸೆಂಬ್ಲಿಗಳು ಸೇರಿಸಿ ಒಂದು ಪಾರ್ಲಿಮೆಂಟ್ ಮಾಡೋದಕ್ಕೆ ಆ ಡಿಲಿಮಿಟೇಷನ್ ಆಕ್ಟ್ ಅಲ್ಲಿ ಇತ್ತು. ಆಸ್ ಎ ಲಾಯರ್, ನಾನು ಸಂಡೇ ಲಾಯರ್ ಅಲ್ಲ, ರೆಗ್ಯುಲರ್ ಲಾಯರ್, ಹಾಗಾಗಿ ಐ ಆಮ್ ನೋ. ಸೊ ಅದಕ್ಕೋಸ್ಕರ ಡಿಲಿಮಿಟೇಷನ್ ಆಕ್ಟ್ ಮಾಡುವಂಥದ್ದು ಇದೆಯಲ್ಲ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಡಿಲಿಮಿಟೇಷನ್ ಕಮಿಷನ್ ಓನ್ಲಿ ಎ ಪೋಸ್ಟ್ ಮ್ಯಾನ್ ಕೆಲಸ. ಸೊ ಇದನ್ನ ಈಗ ಡಿಲಿಮಿಟೇಷನ್ ಆಕ್ಚುಲಿ ಅವರು ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಡಿಲಿಮಿಟೇಷನ್ ಆಕ್ಟ್ ಅನ್ನ ಫಸ್ಟ್ ತರಬೇಕಾಗಿತ್ತು ಕೇಂದ್ರ. ಅದನ್ನ ಮಾಡಿದ್ದಿದ್ರೆ ಅದನ್ನ ಮಾಡಿದ್ದಿದ್ರೆ ಇಲ್ಲ ನಾನು 2019 ಅಲ್ಲಿದ್ದ. ಇಟ್ ಇಸ್ ಎ ಕ್ಲಿಯರ್ ವೈಲೇಷನ್. ಆಮೇಲೆ ಸಂವಿಧಾನಕ್ಕೆ, ಯಾಕಂದ್ರೆ ಆರ್ಟಿಕಲ್ 334A and other provisions are there wherein it is made it very very clear. ಬಹುಶಃ ನಾನು ಈ ನೋವಿನಿಂದ ಹೇಳ್ತೇನೆ, ನೀವು ಕರೆಕ್ಟ್. ಇಡೀ ಪ್ರಪಂಚದಲ್ಲಿ ಅದನ್ನೇ ನಾನು ಹೇಳಿದ್ದು. ನಾನು ಅದನ್ನೇ ಮೊದಲು ಹೇಳಕ್ ಹೋಗಿದ್ದು. ಸೊ ಯಾರ ಸೂರ್ಯ ಕಾಣದ್ದು ಅದಂತಂದ್ರ ರವಿ ಕಾಣದ್ದು ಕವಿ ಕಂಡ್ರು ಅಂತ ಹೇಳಿ, ಈಗ ರವಿ ಮತ್ತು ಕವಿ ಕಾಣ್ತಾ ಇರೋದು ಪತ್ರಕರ್ತರು. ಕೆಲವರು, ಎಲ್ಲರೂ ಅಂತಲ್ಲ, ಕೆಲವರು ಕಾಣ್ತಾ ಇದ್ದಾರೆ.
ಅದಕ್ಕೆ ನಾನೇನು ನೋ ಕಾಮೆಂಟ್ಸ್. ಸೆಕೆಂಡ್ ಒಂದು ಕ್ವಶನ್ ಇದೆ ಸರ್. ಬೆಳಗಾವಿ ಒಂದು ಕಿಕ್ಕಿರೋ ಪ್ರಾಪರ್ಟಿ ನಮ್ಮ ಒಂದು ತಾಲೂಕಲ್ಲಿ ಖಾನಾಪುರ ತಾಲೂಕಲ್ಲಿ ನಮ್ಮ ಇಬ್ಬರು ಮೂಲದ ಸಿದ್ಧಿಗಳಿದ್ದಾರೆ. ಇನ್ನು ಬೆಳಗಾವಿ ಯಾರು ಒಪ್ಪಿಸಿ, ಇನ್ನು ಧಾರವಾಡ ಬೇರೆ ಎಷ್ಟು. ಆಮೇಲೆ 1967 ಆರ್ಡರ್ ಲಾಸ್ಟ್ ಆಗಿದೆ, ಡಿಸ್ಟ್ರಿಕ್ಟ್ ಬಾರ್ಡರ್ ಇಲ್ಲ. ಅವ್ರಿಗೆ ಇಲ್ಲಿ ತನಕ ಬಂದು ಹೇಳಿಕ್ಕೆ ಅವ್ರ ಇಡೀ ಕಮ್ಯುನಿಟಿಯಲ್ಲಿ SLC ಓದಿದವರು ಇಲ್ಲ. ಲಾಸ್ಟ್ ಟೈಮ್ ಹಿಯರಿಂಗ್ ಮಾಡಿದಾಗ ಬಾರ್ಡರ್ ಏರಿಯಾ ಕಮಿಷನ್ ಹಿಯರಿಂಗ್ ಮಾಡಿದಾಗ ಅಂತ ಹೇಳಿದ್ರು. ಇದು ಒಂದೇ. ಎರಡನೇದು ನಮ್ಮ ಫಾರೆಸ್ಟ್ ಅಲ್ಲಿ ಹಕ್ಕಿಪಿಕ್ಕಿ ಕಮ್ಯುನಿಟಿ ಅವ್ರಿಗೆ ಈ ಸರ್ಟಿಫಿಕೇಟ್ಸ್ ಇಲ್ಲ. ಪ್ರಾಬ್ಲಮ್ ಏನಂದ್ರೆ ಸೋಷಿಯಲ್ ವೆಲ್ಫೇರ್ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಹೆದರ್ಕೊಂಡು ಅವರಿಗೆ ಎಷ್ಟು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ನಾನು ನಿಮಗೆ ಒಂದೇ ಹೇಳಿದ್ದೇನೆ, ಬಹಳ ಒಳ್ಳೆ ಪ್ರಶ್ನೆ. ಒಂದೇ ಪ್ರಶ್ನೆ ಹೇಳ್ತೇನೆ. ಈ ಸಿದ್ಧಿಗಳ ಪರವಾಗಿ ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡಿದ ನಾನು ಮೆಂಬರ್ ಆಗಿ ವಿರೋಧ ಪಕ್ಷದ ನಾಯಕನಾಗಿ ಇದನ್ನು ಪ್ರಸ್ತಾಪ ಮಾಡಬೇಕು ಅಂತೇಳಿ ಸನ್ಮಾನ್ಯ RV ದೇಶಪಾಂಡೆ ಅವರು ನನ್ನ ಹತ್ರ ಅನೇಕ ಸಾರಿ ಪ್ರಸ್ತಾಪ ಮಾಡಿದ್ರು. ಸಿದ್ಧಿಗಳನ್ನು ST ಮಾಡುವಂಥದ್ದಕ್ಕೆ, ಅಕ್ಕಿ ಪಿಕ್ಕಿಗಳನ್ನು ರಿಸರ್ವೇಷನ್ ಇದರಲ್ಲಿ ತರುವಂಥದ್ದಕ್ಕೆ ಅವಕಾಶ ಇದೆ. ಆದರೆ ನಾನು ಇಷ್ಟೇ ಹೇಳ್ತೇನೆ, ಸ್ವಾತಂತ್ರ್ಯ ಬಂದು 78 ಇಯರ್ಸ್ ಆಯ್ತು. ಯಾರೋ ಅರ್ಜಿ ತಗೊಂಡು ಭಿಕ್ಷೆ ಬೇಡಕ್ಕೆ ಬರೋದಲ್ಲ ಮೀಸಲಾತಿ ಅಂತ. ಸಂವಿಧಾನದ ಆರ್ಟಿಕಲ್ 340 OBC, ಆರ್ಟಿಕಲ್ 341 SC, ಆರ್ಟಿಕಲ್ 342 ST, ಆರ್ಟಿಕಲ್ 342A ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್. ನಾನೇ ಪಾರ್ಲಿಮೆಂಟಲ್ಲಿ ಆ ಬಿಲ್ ಮೇಲೆ ಕಾಂಗ್ರೆಸ್ಸಿನ ಪರವಾಗಿ ಮಾತನಾಡಿದ್ದೇನೆ. ನೋಡಿ, ಅವರಿಗೆ ಅರ್ಜಿನೂ ಕೇಳೋದಿಲ್ಲ, ಅವ್ರ ಇಂದಿರಾ ಸಾನಿಸು ಇಲ್ಲ. ಇನ್ಫ್ಯಾಕ್ಟ್ ಇಂದಿರಾ ಸಾನಿಸ್ ಕೇಸಲ್ಲಿ ಈ ದೇಶದಲ್ಲಿ ಫಾರ್ವರ್ಡ್ ಕಮ್ಯುನಿಟೀಸ್ ಅಂದರೆ ಕಾಯಸ್ತಾಸ್, ಭೂಮಿಯಾರ್ಸ್, ರಜಪೂಟ್ಸ್, ಬ್ರಾಹ್ಮಿನ್ಸ್, ಇಡೀ ದೇಶದಲ್ಲಿ ಇವರೆಲ್ಲ ಸೇರಿದ್ರು 7.5%. ನಾನು ಹೇಳೋದಲ್ಲ, ಸುಪ್ರೀಂ ಕೋರ್ಟ್ ಹೇಳೋದು. ಅವರಿಗೆ ಯಾರೂ ಕೇಳದ ಇದ್ರು 10% ರಿಸರ್ವೇಷನ್ ಏಕಾಏಕಿ ತರ್ತಾರೆ. ಹಾಗೆ ಪಾಪ ಈಗ ನಾನು ಆಗಲೇ ಹೇಳಿದೆ, ಕ್ಷೌರಿಕರಿಗೆ ಅಥವಾ ಅಗಸರಿಗೆ ಅಥವಾ ಅಕ್ಕಿ ಪಿಕ್ಕಿಗಳಿಗೆ, ಇಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ಸ್? ಓದ್ ತಗೊಳ್ತಾರೆ, ಒಂದು ನಿಮಿಷ, 100%. ಯಾಕೆ ಅಂತ ಹೇಳಿದ್ರೆ ಓದ್ ತಗೊಳ್ತಾರೆ. ನಾವು ಐ ಆಮ್ ಗೋಯಿಂಗ್ ಟು ಡಿಸ್ಚಾರ್ಜ್ ಮೈ ಡ್ಯೂಟೀಸ್ ಇನ್ ಅಕಾರ್ಡೆನ್ಸ್ ವಿತ್ ಲಾ, ಇನ್ ಅಕಾರ್ಡೆನ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್. ಇದು ನಿಮ್ಮ ಡ್ಯೂಟಿ ಅಲ್ವೇನ್ರಿ ಕನ್ಸಿಡರ್ ಮಾಡೋದು? ಅರ್ಜಿ ತಗೊಂಡು ಬರ್ಬೇಕಾ? ಸೊ ಹಾಗಾಗಿ ಯಾರೆಲ್ಲ ಅರ್ಹರಿದ್ದಾರೆ 78 ವರ್ಷಗಳ ನಂತರನೂ ಸಹ ಅರ್ಜಿ ತರೋದನ್ನು ನಿಲ್ಲಿಸಬೇಕು. ಸರ್ಕಾರಗಳೇ ಅವರನ್ನು ಗುರುಸಿ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಈ ವಿಚಾರಕ್ಕೆ ನಾವೆಲ್ಲ ಈಗ ಹೋರಾಟ ಶುರು ಮಾಡಿರುವಂಥದ್ದು. ನನ್ನ ಪ್ರಕಾರ ಮೆಜಾರಿಟಿ ಒಪ್ತಾರೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಏನಾದರೂ ವೈಯಕ್ತಿಕವಾದಂಥ ಅಭಿಪ್ರಾಯಗಳು, ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ಅಭಿಪ್ರಾಯ. ಈಗ ನಿಮ್ಮ ಹೋರಾಟ ಅಂದ್ರೆ ಜನಾಂದೋಲನ ಆಗ್ತದ ಅಥವಾ ಪತ್ರಿಕಾಗೋಷ್ಠಿ? ನಿಮ್ಗೊಂದೇ ಒಂದು ಹೇಳಿಬಿಡ್ತೇನೆ, 19th ಏಪ್ರಿಲ್ ಏನಾದರೂ ಈ ಸಿನಾನ್ನ ಸೇರಿಸಬೇಕಾದ್ರೆ ಇಟ್ ಈಸ್ ಬಿಕಾಸ್ ಆಫ್ ಉಗ್ರಪ್ಪ, ಇಟ್ ಈಸ್ ಬಿಕಾಸ್ ಆಫ್ ವೀರಣ್ಣ. ಇವತ್ತೇನು ನನ್ನ ಸಮಾಜದವ್ರು ಇದ್ದಾರಲ್ಲ 24 ಜನ, 18 ಜನ MLAಗಳು, 3 ಜನ MLCಗಳು, 3 ಜನ MP ಗಳು, ಇವರು ಯಾರೂ ರಾಜಕಾರಣದಲ್ಲಿ ಕಣ್ಣೇ ಬಿಟ್ಟಿರಲಿ, ರಾಜಕಾರಣದಲ್ಲಿ ಯಾರೂ ಸಹ. ಆಗ ನಾನು ದೇವೇಗೌಡರ, ರಾಮಕೃಷ್ಣ ಹೆಗಡೆಯವರ, ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧುದಂಡವತೆ, ಶ್ಯಾಮನಂದನ್ ಮಿಶ್ರಾ, PGR ಸಿಂಧ್ಯಾ, AK ಸುಬ್ಬಯ್ಯ ಇವರೆಲ್ಲರ ಜೈಲ್ ಮೇಟ್ ನಾನು ಎಮರ್ಜೆನ್ಸಿನಲ್ಲಿ. ಅದರ ಹಿನ್ನೆಲೆಯಲ್ಲಿ ಹೋರಾಟ ಮಾಡಿ ಇದನ್ನ 19th ಏಪ್ರಿಲ್ ಚಂದ್ರಶೇಖರ್ ಮೇಲೆ ನಾನು, ದೇವೇಗೌಡರು ಇನ್ನಿತರ ಸೇರಿ ಒತ್ತಡ ತಂದು ಆರ್ಡಿನೆನ್ಸ್ ಅನ್ನ ಕಾಶ್ಮೀರದ ಗುಜ್ಜಾರ ಕಮ್ಯುನಿಟಿಯನ್ನ ತಂದು, ಈಗ ಯಾರ್ಯಾರು ಸೋಕು ಗಡ್ದಿ ಮಜಾ ಹೊಡಿತಾರೆ, ಹೊಡಿಲಿ, ಐ ನೋ ಅಬ್ಜೆಕ್ಷನ್. ಆದರೆ ಇಷ್ಟು ಮಾತ್ರ ಹೇಳ್ತೇನೆ, ನನಗೆ ಆತ್ಮವಿಶ್ವಾಸ ಇದೆ, ಅಲ್ಟಿಮೇಟ್ಲಿ ಸಮಾಜ, ಒಂದು ನಿಮಿಷ ಅವರದು, ಅಲ್ಟಿಮೇಟ್ಲಿ ಸಮಾಜ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದೆ, ಹೋರಾಟ ಮಾಡ್ತಾರೆ. ಹಾಗಾಗಿ ಇವರೆಲ್ಲರೂ ಸಹ ಇಲ್ಲಿ ಶಕ್ತಿ ಪ್ರದರ್ಶನದ ಪ್ರಶ್ನೆ ಅಲ್ಲ, ಇದು ಬದ್ಧತೆಯ ಪ್ರಶ್ನೆ. ಕೆಲವರಿಗೆ ಬೇರೆ ಬೇರೆ ಬದ್ಧತೆಗಳಿರ್ತವೆ, ಕೌಟುಂಬಿಕ ಬದ್ಧತೆಗಳು, ನಮಗೆ ಸಮಾಜದ ಬದ್ಧತೆ ಇದೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಸರ್ಕಾರಿಗೆ ನಿಮ್ಮ ಮಾತು ಕೇಳ್ತಾ ಇಲ್ಲ, ಹೇಳುವಾಗಿ ಉಗ್ರಪ್ಪನವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ. ಉಗ್ರಪ್ಪನವ್ರು ಅನ್ನುವಂಥದ್ದು ಹೆಸರಿನಲ್ಲೇ ಇದೆ, ಯಾಕೆ ಉಗ್ರ ಆಗ್ತಾ ಇಲ್ಲ? ಬ್ರದರ್, ನಾನು ಸೈಲೆಂಟ್ ಆಗಿಲ್ಲ. ಸೈಲೆಂಟ್ ಆಗಿದ್ರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದ. ನಾನು ಈಗಾಗಲೇ 20 ಜಿಲ್ಲೆಗಳ ಪ್ರವಾಸ ಮಾಡಿದ್ದೇನೆ.
ಎಲ್ಲ ಜಿಲ್ಲೆಗಳನ್ನು ಮುಗಿಸಿ ನಾನು ಅವ್ರಿಗೆ ಹೇಳಿದ್ದೇನೆ, ನೀವು ಮಾಡಲಿಲ್ಲ. ನಾನು ಒಳ್ಳೆ ಸ್ನೇಹಿತರು, ಅದರಲ್ಲೇನು ಎರಡನೇ ಮಾತಿಲ್ಲ. ನಾನು ಸಿದ್ದರಾಮಯ್ಯ ಒಟ್ಟಿಗೆ ವಿರೋಧ ಪಕ್ಷದ ನಾಯಕರಾಗಿದ್ದೆ 2009-10 ನಾನು ಒಟ್ಟಿಗೆ ಇದ್ವಿ. ನಾನು ಅವರು 1978 ವಯಸ್ಸಿನಲ್ಲಿ ನನಗೆ ಹಿರಿಯರು, ಆದರೆ ರಾಜಕಾರಣದಲ್ಲಿ ನನಗೆ ಕಿರಿಯರು. ನಾನು 75 ಜೈಲಿಗೆ ಹೋದ್ರು, ಅವ್ರು ರಾಜಕಾರಣಕ್ಕೆ ಬಂದಿದ್ದು 78. ಅವರೇ ಅನೇಕ ಸಾರಿ ಹೇಳ್ತಾರೆ. ಸೊ ಇದು ಬಹುಶಃ ಅವರಿಗೆ ಏನು ಸಮಸ್ಯೆಗಳಿದಾವೋ ನನಗೆ ಗೊತ್ತಿಲ್ಲ. ಬಟ್ ನಾನು ಮಾತನಾಡಿದಂಥ ಸಂದರ್ಭದಲ್ಲಿ ನಿನ್ನ ವಾದ ಸರಿ ಇದೆ. ನಾನು ಇದೇ ಬೆಳಗಾಂ ಸೆಷನ್ನಲ್ಲಿ 2017 3 ಗಂಟೆ ಸ್ಟಾಲ್ ಮಾಡಿದ್ದೆ ಹೌಸನ್ನು, ನಾನು ಮತ್ತು ರೇವಣ್ಣ. 3 ಗಂಟೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ. ಆಗ ಏನು ಹೇಳಿದ್ರು ಉತ್ತರ ರೆಕಾರ್ಡ್ ಹೇಳಿದ್ದಾರೆ ಸಿದ್ದರಾಮಯ್ಯ. ನೋಡಯ್ಯ, ಕಾಂತರಾಜು ವರದಿಯನ್ನು ಬಂದ ತಕ್ಷಣ ಜಾರಿಗೆ ತಂದು ಮೀಸಲಾತಿ ಪ್ರಮಾಣವನ್ನು 70% ಮಾಡ್ತೀವಿ ಅಂತೇಳಿ ಆನ್ ರೆಕಾರ್ಡ್ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನಾನು ಒಂದೇ ಹೇಳಿಬಿಡ್ತೇನೆ ಬ್ರದರ್, ಈ ಎಲ್ಲ ಸಮಾಜದವರನ್ನ ಸಾರಾಸಗಟಾಗಿ ನಾನು ಹೇಳೋದಕ್ಕೆ ಸಿದ್ಧರಿಲ್ಲ. ಎಲ್ಲ ಸಮಾಜದಲ್ಲಿ ಒಳ್ಳೆಯ ಜನನೂ ಇದ್ದಾರೆ. ನಮ್ಮ ಸಮಾಜಗಳಲ್ಲಿ ಕೆಟ್ಟೋರಿಲ್ವಾ, ಸ್ವಾರ್ಥಿಗಳಿಲ್ವಾ? ಹಾಗೆ ಎಲ್ಲ ಸಮಾಜಗಳಲ್ಲಿ ಒಳ್ಳೆಯವರು ಇದ್ದಾರೆ, ಸ್ವಾರ್ಥಿಗಳು ಇದ್ದಾರೆ, ಕೆಟ್ಟವರು ಇದ್ದಾರೆ. ಹಾಗಾಗಿ ಯಾವುದೋ ಫ್ಯೂಡಲ್ಲು ಮತ್ತೊಂದು ಮಗದೊಂದು ಅಂತಲ್ಲ, ಫ್ಯೂಡಲ್ ಅಪ್ರೋಚು ನಮ್ಮ ಸಮಾಜಗಳಲ್ಲೂ ಕೆಲವರಲ್ಲಿದೆ, ಬರೀ ಯಾಕೆ ಅವರು. ಸೊ ಹಾಗಾಗಿ ಫ್ಯೂಡಲ್ ಅಪ್ರೋಚನ್ನು ಎಲ್ಲ ಸಮಾಜದವರು ಬಿಡಬೇಕು. ಬಸವ, ಬುದ್ಧ, ಅಂಬೇಡ್ಕರ್, ವಾಲ್ಮೀಕಿ ಬಯಸಿದಂಥ ಸಮಾಜವನ್ನು, ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ ಸಮಾಜವನ್ನು, ಸಮಪಾಲು ಸಮಬಾಳು ಸಮಾನ, ಅದನ್ನೇ ಸಂವಿಧಾನದ ಪ್ರಿಯಾಂಬಲಲ್ಲಿ ಹೇಳಿರ್ತಕ್ಕಂಥದ್ದು ಅಂಬೇಡ್ಕರ್. ಅದಕ್ಕೆ ಬದ್ಧರಾಗಪ್ಪ ಅಂತೇಳಿ ನಿಮ್ಮಿಂದ ವಿನಂತಿ ಮಾಡ್ತೇನೆ, ನಿಮ್ಮ ಮೂಲಕ. ನೀವು ಹೇಳಬೇಕು, ನನಗಿಂತ ಹೆಚ್ಚು ನೀವು ಅವರನ್ನು ನೋಡ್ತಾ ಇದ್ದೀರಿ. ನೀವೇ ಯಾಕೆ ಮಾತಾಡ್ತಾ ಇದ್ದೀರಿ, ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂಥೇಳಿ. ನಾನು ಅದಕ್ಕೆ ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ, ನಿಮ್ಮ ಬದ್ಧತೆ ತೋರ್ರಪ್ಪ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಹಾಗೆ ನೀವು ಯಾರು ಈ ಪ್ರತಿನಿಧಿಗಳಿದ್ದೀರಲ್ಲ, ಬಾಯಿ ಬಿಡ್ರಪ್ಪ ಅಂತೇಳಿ ನಿಮ್ಮ ಮೂಲಕ ವಿನಂತಿ ಮಾಡಿದ್ದು. ಏನಾದರೂ ನಿಮಗೆ ತೊಂದರೆ ಇದ್ರೆ ಹೇಳಿ ಜನರ ಮುಂದೆ, ನಮ್ಗೆ ಈ ತೊಂದರೆಯಿಂದ ಬಾಯಿ ಬಿಡ್ತಾ ಇಲ್ಲ ಅಂತ ಹೇಳಿ, ಅಥವಾ ನಮಗೆ ನಿಮ್ಮ ಓಟ್ ಬೇಡ ಅಂತ ಹೇಳಿ, ಅಥವಾ ನೀವು ಓಟ್ ಹಾಕಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ವಿನಂತಿ ಮಾಡ್ತೇನೆ, ದಯಮಾಡಿ ನೀವು ಬರಬೇಕು, ಧ್ವನಿ ಎತ್ತಬೇಕು ಅಂತೇಳಿ ಅವರಲ್ಲೂ ವಿನಂತಿಸ್ತೇನೆ. ಥ್ಯಾಂಕ್ ಯು ಸರ್.